ನೋಡಿ, ಈಗಿನ ಕಾಲದಲ್ಲಿ ಮಕ್ಕಳಿಗೆ ಜಾಸ್ತಿ ಮೊಬೈಲ್ನ ಕೊಡಬಾರ್ದು. ಯಾಕೆ ಅಂದರೆ ಅವ್ರ ಬೆಳವಣಿಗೆ ಮೇಲೆ, ಬ್ರೈನ್ ಡೆವಲಪ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅದು. ಯಾಕೆ ಅಂದರೆ ಈಗ 2 ವರ್ಷಕ್ಕಿಂತ ಒಳಗಡೆ ಇರೋವಂಥ ಮಕ್ಕಳಿಗೆ ನಾವು ಮೊಬೈಲ್ ಫಸ್ಟ್ ಆಫ್ ಆಲ್ ಕೊಡಲೇಬಾರ್ದು. ಇನ್ನು ಡೆವಲಪ್ಮೆಂಟ್ ಆಗ್ತಿರೋ ಬ್ರೈನ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅದು ನೀಟಾಗಿ ಇನ್ನೂ ಡೆವಲಪ್ ಆಗಿರಲ್ಲ. ಸುಮ್ಮನೆ ಮೊಬೈಲ್ ನೋಡೋದು, ಅದರಿಂದ ಬರೋವಂಥ ರೇಸ್ ಎಲ್ಲ ಕಣ್ಣಿಗೆ ಎಫೆಕ್ಟ್ ಆಗೋದು, ಕಣ್ಣಿನ ನರಗಳಿಂದ ತುಂಬ ಇದಿರುತ್ತೆ, ಅದು ತುಂಬ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಯಾವುದನ್ನು ಅವರು ಬೇರೆ ವಸ್ತುಗಳನ್ನಾಗಲಿ ನೋಡೋದು, ಕಂಡುಹಿಡಿಯೋದು, ಐಡೆಂಟಿಫೈ ಮಾಡೋದು ಆ ಥರ ಯಾವುದೂ ಮಾಡಲ್ಲ. ಸುಮ್ಮನೆ ಮೊಬೈಲ್ನ ಕೊಟ್ಟರೆ ಜಾಸ್ತಿ ಅದರಿಂದ ಅವ್ರಿಗೆ ಡಿಸಡ್ವಾಂಟೇಜಸ್ ಇರುತ್ತೆ ಹೊರತು. ಈಗ ಪೇರೆಂಟ್ಸ್ ಏನು ಮಾಡ್ತಾರೆ, ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಅವ್ರಿಗೆ ಸ್ಟ್ರೆಸ್ ಇರುತ್ತೆ, ಸುಮ್ಮನೆ ಮಕ್ಳಿಗೆ ಈಗ ಮೊಬೈಲ್ ಕೊಟ್ಬಿಡೋದು, ಸುಮ್ಮನೆ ಕೂತ್ಕೊಂಡ್ಬಿಡೋದು ಇವರು, ಆ ಥರ ಎಲ್ಲ ಮಾಡ್ತಿರ್ತಾರೆ. ಆ ಥರ ಎಲ್ಲ ಮಾಡಬೇಡಿ. ಮಕ್ಳುಗಳ್ಗೆ ಪೇರೆಂಟ್ಸ್ ಪ್ರೀತಿನೂ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅವ್ರ ಹೆಲ್ತು ಅಷ್ಟೇ ಇಂಪಾರ್ಟೆಂಟು. ಅದಕ್ಕೋಸ್ಕರ ಸ್ವಲ್ಪ ಮೊಬೈಲ್ನೆಲ್ಲ ಅವಾಯ್ಡ್ ಮಾಡಿ. ಪೇರೆಂಟ್ಸ್ ಫಸ್ಟ್ ಯೂಸ್ ಮಾಡಬೇಡಿ. ನೀವು ಯೂಸ್ ಮಾಡ್ಬೇಕಾದ್ರೆ ಮಕ್ಕಳು ನೋಡೋಕೆ ಬರ್ತಾವಲ್ವ, ಆವಾಗ ಅವ್ರಿಗೆ ಅದು ಡಿಸಡ್ವಾಂಟೇಜ್ ಆಗೋದು. ಪೇರೆಂಟ್ಸ್ ಯೂಸ್ ಮಾಡಬೇಡಿ. ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಏನಾದರೂ ಗೇಮ್ಸ್ ಆಡಿಸೋದು, ಇಲ್ಲ ಏನಾದರೂ ಈ ಚಿಕ್ಕ ಮಕ್ಕಳಾದರೆ ಆಟ ಸಾಮಾನು ಕೊಡೋದು, ಆಟ ಆಡಿಸೋದು, ಆ ಥರ ಏನಾದರೂ ಸ್ವಲ್ಪ ನೀವು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಮಕ್ಕಳು ನಿಮ್ಮನ್ನು ನೋಡಿ ಕಲ್ತ್ಕೊಂತಿರ್ತವೆ. ನೀವು ಅವ್ರಿಗೆ ಹೇಳ್ಕೊಡ್ಬೇಕು. ಯಾವುದಾದ್ರೂ ವಸ್ತುಗಳನ್ನ ಕೊಡೋದು, ಐಡೆಂಟಿಫೈ ಮಾಡಿಸೋ ಅಂಥದ್ದು, ಇಲ್ಲ ಹೊಸ ಹೊಸ ಗೇಮ್ ಹೇಳ್ಕೊಂಡು ಕೊಡೋ ಅಂಥದ್ದು, ಏನಾದರೂ ಒಂದು ಮಕ್ಕಳಿಗೆ ಪ್ಲೇ ಮಾಡ್ತಾಯಿದ್ರೆ ಅವಾಗ ಬ್ರೈನ್ ತುಂಬ ಶಾರ್ಪಾಗಿ ಡೆವಲಪ್ಮೆಂಟ್ ಆಗುತ್ತೆ, ತುಂಬ ಬುದ್ಧಿ ಬೆಳೆಯುತ್ತೆ ಅವಾಗ ಅವ್ರಿಗೆ. ಅದರಿಂದ ಅವ್ರಿಗೇನು ಬ್ಯಾಡ್ ಅಂತ ಆಗೋದಿಲ್ಲ. ಅದು ಬಿಟ್ಟು ಮೊಬೈಲ್ ಕೊಡೋದು ಆ ಥರ ಎಲ್ಲ ಈಗಿನ ಕಾಲದಲ್ಲಿ ತುಂಬ ನೋಡಿದ್ದೀವಲ್ಲ. ಮಕ್ಳಿಗೆ ಮೊಬೈಲ್ ಕೊಟ್ಬಿಡೋದು, ಕೆಲಸ ಮಾಡ್ಕೊಳೋದು, ಮಕ್ಳಿಗೆ ಟಿ ವಿ ಆನ್ ಮಾಡಿ ಬಿಟ್ಬಿಡೋದು, ಕೆಲಸ ಮಾಡ್ಕೊಳೋದು, ಆ ಥರ ಪೇರೆಂಟ್ಸ್ ಇವಾಗ ತುಂಬಾ ನೋಡ್ತಾ ಇದ್ದೀವಿ ನಾವು. ಅದರಿಂದ ಪೇರೆಂಟ್ಸಿಗೆ ಯೂಸ್ ಆಗ್ಬೋದು ಹೊರತು ಮಕ್ಳಿಗೆ ತುಂಬ ಡಿಸಡ್ವಾಂಟೇಜ್ ಆಗ್ತಿದೆ. ಮೊಬೈಲು ಟಿ ವಿ ಅದೆಲ್ಲ ಸ್ವಲ್ಪ ದೂರ ಇಡಬೇಕು. ಆವಾಗಿನ ಕಾಲದಲ್ಲಿ ಇವೆಲ್ಲ ಇರ್ತಾ ಇರಲಿಲ್ಲ, ಸೊ ಅದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬಟ್ ಇವಾಗಿನ ಕಾಲದಲ್ಲಿರೋ ಫುಡ್ಡೂ ಸ್ವಲ್ಪ ಕಡಿಮೆ, ಅದರಲ್ಲಿರೋದೆಲ್ಲ ನ್ಯೂಟ್ರಿಷನ್ಸ್ ಅವೆಲ್ಲ ಸಿಗೋಲ್ಲ ಜಾಸ್ತಿ. ಅದ್ರ ಮಧ್ಯೆ ಈ ಮೊಬೈಲು ಟಿ ವಿ ಅದು ಬಂದ್ಬಿಟ್ಟು ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅವ್ರ ಬೆಳವಣಿಗೆ ಸರಿಯಾಗಿ ಆಗೋಲ್ಲ. ಒಬ್ಬೊಬ್ಬರು ಅದರಿಂದ ಕಣ್ಣು ಕಳ್ಕೊಳೋದು, ಬುದ್ಧಿಮಾಂದ್ಯ ಆಗೋದು, ಬುದ್ಧಿ ಸರಿಯಾಗಿ ಬೆಳವಣಿಗೆ ಆಗದೆ ಇರೋದು, ಮುಂದಕ್ಕೆ ಚೆನ್ನಾಗಿ ಓದಲ್ಲ, ತಲೆಗೆ ಹೋಗಲ್ಲ, ಅರ್ಥ ಆಗಲ್ಲ, ಇನ್ನು ಚಿಕ್ಕ ಚಿಕ್ಕ ವಯಸ್ಸಿಗೆಲ್ಲ ಸ್ಪೆಕ್ಸ್ ಹಾಕೋದು, ಆ ಥರವೆಲ್ಲ ಇವಾಗ ತುಂಬ ನೋಡ್ತಾ ಇದ್ದೀವಲ್ಲ. ಅದರಿಂದ ನಾವು ನಮ್ಮ ಮಕ್ಕಳಿಗೆ ಯಾವ ಥರ ಮೊಬೈಲ್ನೆಲ್ಲ ಕೊಡಬಾರ್ದು. ಆ ಥರ ನಾವು ಫಸ್ಟ್ ಅವೇರ್ ಆಗಿದ್ದರೆ ನಾವು ಇನ್ನೊಬ್ರಿಗೆ ಹೇಳ್ಬೋದಲ್ವ, ಆ ಥರ ಹಂಗೆ ಮಾಡಬಾರ್ದು. ಅದರಿಂದ ಇನ್ನೊಬ್ರಿಗೆ ನಾವು ಮಾಡೋದು ನೋಡಿ ಇನ್ನೊಬ್ರು ಕಲಿತಾರೆ. ಬಿಡು, ಅವ್ರ ಮನೆಯಲ್ಲ ಮೊಬೈಲ್ ಕೊಡೋಲ್ಲ ಮಕ್ಕಳಿಗೆ, ನಾವು ಕೊಡಬಾರ್ದು, ಆ ಥರ ಕಲಿಯೋರು ಇರ್ತಾರಲ್ಲ, ಇವರೇ ಕೊಟ್ಬಿಡ್ತಾರೆ ಬಿಡು ನಾವು ಕೊಡೋಣ, ಆ ಥರನೇ ಇರ್ತಾರೆ. ಅದರಿಂದ ಮಕ್ಕಳು ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಮುಂದೆ ಅವರು ಏನಾದರೂ ಒಂದಿಗೆ ಜಾಸ್ತಿ ಹೋಗ್ತಾ ಹೋಗ್ತಾ ಓದೋಕ್ಕಾಗಲ್ಲ, ಕಣ್ಣು ಬರೋದು, ಕಣ್ಣೂರಿ ಬರೋದಿಲ್ಲ, ಓದಿದ್ದು ಅರ್ಥ ಆಗ್ದಲೇ ಇರೋದು, ಆ ಥರ ಎಲ್ಲ ಬ್ರೈನ್ ಡೆವಲಪ್ಮೆಂಟ್ ತುಂಬ ಕಡಿಮೆ ಆಗುತ್ತೆ ಮಕ್ಳಿಗೆ ಫೋನ್ ಕೊಡೋದ್ರಿಂದ. ಈ ಥರ ಏನಾದರೂ ನೋಡಿ, ಈಗ ಇವು ಕುತ್ಕೊಂಡು ಪಾಪ ಏನು ಮಾಡ್ತಿದ್ದೆ, ಎಲ್ಲ ಏನೇನು ವಸ್ತುಗಳಿದೆ ಅಂತ ತುಂಬ ನೋಡ್ತಾ ಇದ್ದೆ. ಆ ಥರ ಈಗ ಮೊಬೈಲ್ ಕೊಟ್ಟರೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಅದೇನಿದೆ, ಏನು ವಸ್ತು ಅದೇನೋ ಅದು ನೋಡೋದು ಇಲ್ಲ, ಅದು ಮುಟ್ಟೋದು ಇಲ್ಲ, ಏನೂ ಇಲ್ಲ. ಏನು ಕೊಡದೇ ಇರೋದಕ್ಕೆ ನೋಡಿ ಅದು ಎಲ್ಲ ಐಟಮ್ಸ್ ಎಲ್ಲ ನೋಡ್ತಿದೆ, ತಗೊತಿದೆ, ಏನಿದೆ ಅಂತ ಚೆಕ್ ಮಾಡ್ತಿದೆ. ಆ ಥರ ಅದರಿಂದ ಬ್ರೈನ್ ತುಂಬ ಕ್ಯೂರಿಯಸ್ ಆಗುತ್ತೆ. ನೆಕ್ಸ್ಟ್ ಇದೇನಿದೆ, ಅದೇನಿದೆ ಚೆಕ್ ಮಾಡಬೇಕು, ನೋಡಬೇಕು, ಹುಡುಕಬೇಕು, ತಗೊಬೇಕು ಅನ್ನೋ ತಿಳ್ಕೊಳೋದಿದೆ. ಇದರಿಂದ ನೀವು ಸ್ವಲ್ಪ ತಿಳ್ಕೊಳ್ಳಿ.